ಸಿಲಿಕಾನ್ ಸಿಟಿಯ ಹೃದಯ ಭಾಗದಲ್ಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣವನ್ನ ಇದೀಗ ಮತ್ತಷ್ಟು ಉನ್ನತೀಕರಣ ಮಾಡಿ ಪ್ರಯಾಣಿಕರ ಸ್ನೇಹಿ ಮಾಡಲು ರೈಲ್ವೆ ಇಲಾಖೆ ಮುಂದಾಗಿದೆ. ಅಷ್ಟಕ್ಕೂ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಏನು ಉನ್ನತೀಕರಣ ಮಾಡಲಾಗಿದೆ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ಮಿಸ್ ಮಾಡದೆ ನೋಡಿ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಪ್ರಯಾಣಿಕರಿಂದ ದಿನದ 24 ಗಂಟೆಯೂ ಬ್ಯುಸಿ ಇರುವ ರೈಲ್ವೆ ನಿಲ್ದಾಣಗಳಲ್ಲಿ ಒಂದಾಗಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣವನ್ನ ಇದೀಗ ರೈಲ್ವೆ ಇಲಾಖೆ ಮತ್ತಷ್ಟು ಹೈಟೆಕ್ ಮಾಡಿದೆ. ಇದೀಗ ಹೈಟೆಕ್ ಆದ ಹಿನ್ನೆಲೆಯಲ್ಲಿ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವ ಎಸ್ಕಲೇಟರ್ ಅನ್ನ ಇಂದು ರಾಜ್ಯ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಉದ್ಘಾಟನೆ ಮಾಡಿದ್ರು. ರೈಲ್ವೆ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರು ಹತ್ತಲು ಇಳಿಯಲು ಅನುಕೂಲ ಆಗುವಂತೆ ನೂತನ ಎಸ್ಕಲೇಟರ್ ಡಿಸೈನ್ ಮಾಡಲಾಗಿದೆ. ಹಾಗೆಯೇ ಈ ಎಸ್ಕಲೇಟರ್ 1ನೇ ಪ್ಲಾಟ್ಫಾರ್ಮ್ ಇಂದ 10ನೇ ಪ್ಲಾಟ್ಫಾರ್ಮ್ ವರೆಗೂ ಸಂಪರ್ಕ ಕಲ್ಪಿಸುವ ಎಸ್ಕಲೇಟರ್ ಇದಾಗಿದೆ. ಅದೇ ರೀತಿ ಎಸ್ಕಲೇಟರ್ ಉದ್ಘಾಟನೆ ಮಾಡಿ ಎಸ್ಕಲೇಟರ್ ಮೂಲಕ ಇಡೀ ರೈಲ್ವೆ ನಿಲ್ದಾಣ ಪ್ರದಕ್ಷಿಣೆ ಹಾಕಿದ್ರು ರಾಜ್ಯ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ. ಪ್ರದಕ್ಷಿಣೆ ಹಾಕುವ ವೇಳೆ ಪ್ರಯಾಣಿಕರು ಹಾಗೂ ಕೂಲಿ ಕಾರ್ಮಿಕರ ಜೊತೆಗೆ ಉಭಯ ಕುಶಲೋಪರಿ ವಿಚಾರಿಸಿದ್ರು ಸಚಿವ ವಿ ಸೋಮಣ್ಣ. ಇನ್ನು ನೂತನವಾಗಿ ನಿರ್ಮಾಣ ಆಗಿರುವ ಎಸ್ಕಲೇಟರ್ ಬಗ್ಗೆ ಮಾತನಾಡಿದ ಪ್ರಯಾಣಿಕರು, ಇನ್ನು ಮೆಜೆಸ್ಟಿಕ್ನಲ್ಲಿ ಎಸ್ಕಲೇಟರ್ ಉದ್ಘಾಟನೆ ಮಾಡಿದ ಬಳಿಕ ರೈಲ್ವೆ ಮೂಲಕ ಕೆಂಗೇರಿಗೆ ತೆರಳಿದ ಸಚಿವರು ಕೆಂಗೇರಿಯಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡು ತದನಂತರ ಕೆಂಗೇರಿಯಲ್ಲಿ ನಿರ್ಮಾಣ ಆಗಿರುವ ನೂತನ ಎಸ್ಕಲೇಟರ್ಗೆ ಸಂಸದೆ ಶೋಭಾ ಕರಂದ್ಲಾಜೆ ಹಾಗೂ ಸಚಿವ ವಿ ಸೋಮಣ್ಣ ಮತ್ತು ಅಧಿಕಾರಿಗಳು ಚಾಲನೆ ನೀಡಿದರು. ಜೊತೆಗೆ ಮುಂದೆ ಆಗಬೇಕಾಗಿರುವ ಹಲವು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆಯೂ ಸಹ ಅಧಿಕಾರಿಗಳ ಜೊತೆಗೆ ಸಚಿವ ವಿ ಸೋಮಣ್ಣ ಚರ್ಚೆ ಮಾಡಿದ್ರು. ಇನ್ನು ಖುದ್ದು ಎಸ್ಕಲೇಟರ್ನಲ್ಲಿ ಸಚಿವರು ಹಾಗೂ ಸಂಸದೆ ಪ್ರಯಾಣ ಮಾಡಿ ನೂತನ ಎಸ್ಕಲೇಟರ್ ಅನ್ನ ಪ್ರಯಾಣಿಕರ ಸಂಚಾರಕ್ಕೆ ತೆರೆಯಲಾಯಿತು. ಇನ್ನು ಉದ್ಘಾಟನೆ ಬಳಿಕ ಮಾತನಾಡಿದ ಸಚಿವ ವಿ ಸೋಮಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಮ್ಮ ಮೇನ್ ಸ್ಟೇಷನ್ ಅಲ್ಲಿ ಸುಮಾರು 3 ಕೋಟಿ ರೂಪಾಯಿಗಳ ಎಕ್ಸಿಲೇಟರ್ ಅನ್ನು ಕೂಡ ಉದ್ಘಾಟನೆಯನ್ನು ಮಾಡಿ ಅಲ್ಲಿ ಒಂದು ಮುಂದಿನ ನಮ್ಮ ಪ್ಲಾನ್ ಏನು ಅನ್ನೋದನ್ನ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಸುಮಾರು ಸುಮಾರು 60 ಸ್ಟೇಷನ್ಗಳನ್ನು ಕೈಗೆತ್ತಿಕೊಂಡು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಕೇವಲ ಬೆಂಗಳೂರೇ ಅಲ್ಲ, ರಾಜ್ಯದ ಇನ್ನಿತರೆ ಜಿಲ್ಲಾ ಕೇಂದ್ರಗಳನ್ನು, ತಾಲೂಕಾ ಕೇಂದ್ರಗಳನ್ನು, ಜನನಿಬಿಡ ಪ್ರದೇಶಗಳನ್ನು ಮಾಡಿ ಒಂದು ರೀತಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏನೇನು ಸವಲತ್ತುಗಳಿದೆ ಆ ಎಲ್ಲ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದೇವೆ. ಕೆಂಗೇರಿಯ ಈ ಸ್ಟೇಷನ್ ಅಲ್ಲಿ ಮುಖ್ಯವಾಗಿ ವಯಸ್ಕರಿಗೆ ತುಂಬಾ ದೊಡ್ಡ ಪ್ರಮಾಣದ ಈ ಭಾಗದ ಗ್ರಾಮೀಣ ಭಾಗದ ಜನ ಈ ಸ್ಟೇಷನ್ ಇಂದ ಓಡಾಡ್ತಾರೆ. ಅದಕ್ಕಾಗಿ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಎಸ್ಕಲೇಟರ್ ಅನ್ನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ನಾವು ಇನ್ನೊಂದು ಎಸ್ಕಲೇಟರ್ ಅನ್ನು ಕೂಡ ಕೇಳಿದೀವಿ, ಹತ್ತೋದು ಮತ್ತು ಇಳಿಯೋದಕ್ಕೆ ಎಸ್ಕಲೇಟರ್ ಕೇಳಿದೀವಿ. ಅದನ್ನು ಕೂಡ ಆದಷ್ಟು ಬೇಗನೆ ಮಾಡ್ಕೊಡ್ತೀವಿ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅದರ ಫೈಲ್ ಪ್ರೋಸೆಸ್ ಅನ್ನ ಮಾಡಿದೀವಿ, ನಾವು ಬೇಗನೆ ಆಗುತ್ತೆ ಅನ್ನುವಂತ ವಿಶ್ವಾಸ ಇದೆ. ಒಟ್ಟಾರೆಯಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರುವ ಈ ಎಸ್ಕಲೇಟರ್ ಅನ್ನ ಪ್ರಯಾಣಿಕರು ಎಷ್ಟರ ಮಟ್ಟಿಗೆ ಉಪಯೋಗ ಪಡ್ಕೊಳ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ.